ಲೋಕೇಶ್ ನಾಯಕ್ ಅವರ ಎಸ್ಟಿ ಜಾತಿ ಪ್ರಮಾಣ ಪತ್ರ ರದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ್ಲಿಗಿ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದ ಲೋಕೇಶ್ ವಿ ನಾಯಕ್ ಅವರು ಪಡೆದುಕೊಂಡಿದ್ದ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ರದ್ದು ಮಾಡಿ ರಾಜ್ಯ ಹೈಕೋರ್ಟ್ ಮಹತ್ವದ ಆದೇಶ ನೀಡಿದೆ ಎಂದು ಬಿಜೆಪಿ ರಾಜ್ಯ ಎಸ್ಟಿ ಘಟಕದ ಅಧ್ಯಕ್ಷ ಬಂಗಾರು ಹನುಮಂತು ತಿಳಿಸಿದ್ದಾರೆ. ಪಟ್ಟಣದ ತಮ್ಮ ಸ್ವಗೃಹದಲ್ಲಿ ಬುಧವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಾನು ಹಾಗೂ ಸೂರ್ಯ ಪಾಪಣ್ಣ ಸೇರಿದಂತೆ ಅನೇಕರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದೆವು. ಆದರೆ ಕಾಂಗ್ರೆಸ್ ಪಕ್ಷದಿಂದ ಲೋಕೇಶ್ ನಾಯಕ್ ಅವರನ್ನು ಕರೆತಂದ ಮಾಜಿ ಸಚಿವ ಶ್ರೀರಾಮುಲು ಅವರು ಲೋಕೇಶ್ ನಾಯಕ್ ಅವರಿಗೆ ಟಿಕೆಟ್ ಕೊಡಿಸಿದ್ದರು. ಆದರೆ ವಾಲ್ಮೀಕಿ ಸಮಾಜಕ್ಕೆ ಸೇರಿದ ಲೋಕೇಶ್ ನಾಯಕ್ ಸುಳ್ಳು ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ಪಡೆದು ಬಿಬಿಎಂಪಿ ಸದಸ್ಯರಾಗುವುದರ ಜೊತೆಗೆ ಗ್ಯಾಸ್ ಏಜೆನ್ಸಿ ಗೋಡೌನ್ ಸೇರಿದಂತೆ ಸರ್ಕಾರದಿಂದ ಅನೇಕ ಸೌಲಭ್ಯಗಳನ್ನು ಪಡೆದು ಸರ್ಕಾರಕ್ಕೆ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ವಂಚಿಸಿದ್ದಾರೆ. ಲೋಕೇಶ್ ನಾಯಕ್ ಅವರು ಆಂಧ್ರಪ್ರದೇಶದ ನಾಯ್ಡು ಜನಾಂಗಕ್ಕೆ ಸೇರಿದ್ದು ತಮ್ಮ ದಾಖಲೆಗಳನ್ನು ತಿದ್ದಿ ನಾಯಕ ಎಂದು ಮಾಡಿಕೊಂಡು ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ಪಡೆದಿದ್ದರು. ಇದರಿಂದ ಚುನಾವಣೆ ವೇಳೆ ನಾವು ಎನ್ ನರಸಿಂಹ ಎಂಬುವರ ಮೂಲಕ ಎಲ್ಲಾ ದಾಖಲೆಗಳೊಂದಿಗೆ ರಾಜ್ಯ ಹೈಕೋರ್ಟ್ ಮೊರೆ ಹೋಗಿದ್ದೆವು. ತಂದೆ ತಾಯಿ ಮೂಲ ಸ್ಥಳ ಹಾಗೂ ಅವರ ಜಾತಿ ಪರಿಶೀಲಿಸಲಾಗಿ ಅವರು ನಾಯ್ಡು ಜನಾಂಗಕ್ಕೆ ಸೇರಿದವರು ಎಂದು ತಿಳಿದು ಬಂದಿತ್ತು. ಇದರಿಂದ ವಾದ ಪ್ರತಿವಾದಗಳನ್ನು ಆಲಿಸಿದ ಕೋರ್ಟ್ ಲೋಕೇಶ್ ನಾಯಕ್ ಅವರು ಪಡೆದುಕೊಂಡಿದ್ದ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರವನ್ನು ರದ್ದುಪಡಿಸಿ ಎಂದು ಆದೇಶ ಹೊರಡಿಸಿದೆ ಎಂದು ಅವರು ಮಾಹಿತಿ ನೀಡಿದರು. ಇವರು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಲ್ಲ ಎಂದು ತಿಳಿದೇ ಕಾಂಗ್ರೆಸ್ ಪಕ್ಷ ಲೋಕೇಶ್ ಅವರಿಗೆ ಟಿಕೆಟ್ ಕೊಟ್ಟಿರಲಿಲ್ಲ. ಆದರೆ ಶ್ರೀರಾಮುಲು ಅವರು ಆತುರದಿಂದ ಅವರನ್ನು ಬಿಜೆಪಿ ಕರೆತಂದು ಟಿಕೆಟ್ ಕೊಡಿಸಿದರು. ಇದರಿಂದ ಕೂಡ್ಲಿಗಿ ಕ್ಷೇತ್ರದ ಜನರಿಗೆ ಅನ್ಯಾಯವಾಯಿತು. ಈ ಬಗ್ಗೆ ನಾವು ಚುನಾವಣಾ ಆಯೋಗಕ್ಕೂ ದೂರು ನೀಡುತ್ತೇವೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರೊಂದಿಗೆ ಮಾತನಾಡಿ ಕ್ರಮಕ್ಕೆ ಒತ್ತಾಯ ಮಾಡುತ್ತೇವೆ ಎಂದು ಹೇಳಿದರು. ವಾಲ್ಮೀಕಿ ಶಾಸಕರು ಏಕೆ ಮಾತನಾಡುತ್ತಿಲ್ಲ? 187 ಕೋಟಿ ಹಣ ವರ್ಗಾವಣೆ ಹಗರಣದ ಬಗ್ಗೆ ಕಾಂಗ್ರೆಸ್ ಪಕ್ಷದಲ್ಲಿರುವ ವಾಲ್ಮೀಕಿ ಶಾಸಕರು ವಿಧಾನಸೌಧದಲ್ಲಿ ಏಕೆ ಧ್ವನಿ ಎತ್ತುತ್ತಿಲ್ಲ ಎಂದು ಕೇಳಿದ ಅವರು, ವಾಲ್ಮೀಕಿ ಜನಾಂಗದ 15 ಜನ ಶಾಸಕರು ಇದರಲ್ಲಿ ಭಾಗಿಯಾಗಿದ್ದಾರೆ ಎಂದು ಆರೋಪಿಸಿದರು. ಈ ಹಗರಣದಲ್ಲಿ ಶಾಸಕ ಬಿ ನಾಗೇಂದ್ರ ಮಾತ್ರವಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಸರ್ಕಾರವೇ ಭಾಗಿಯಾಗಿದೆ. ನಾಗೇಂದ್ರ ಮತ್ತು ದದ್ದಲ್ ಮನೆ ಸೇರಿದಂತೆ ಎಲ್ಲಾ ಕಡೆ ಇಡೀ ದಾಳಿ ಮಾಡಿದೆ. ಮೂಡಾದಲ್ಲಿಯೂ 4 ರಿಂದ 5 ಸಾವಿರ ಕೋಟಿ ರೂಪಾಯಿ ಹಗರಣ ನಡೆದಿದೆ. ಇದರಿಂದ ಈ ಸರ್ಕಾರ ಯಾವಾಗ ಬೇಕಾದರೂ ಬಿದ್ದು ಹೋಗಬಹುದು. ಬೊಮ್ಮಾಯಿ ಅವರನ್ನು ಪಿಟಿಎಂ ಸಿಎಂ ಎಂದು ಪೋಸ್ಟರ್ ಅಂಟಿಸಿದರು. ಈಗ ಅಹಿಂದ ನಾಯಕ ಎಂದು ಹೇಳಿಕೊಳ್ಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೇರವಾಗಿ ಪರಿಶಿಷ್ಟರ ಖಾತೆಯಿಂದ ಹಣ ಲೂಟಿ ಮಾಡುತ್ತಿದ್ದಾರೆ. ತಿಂಗಳಗಟ್ಟಲೆ ಹೋರಾಟ ಮಾಡಿ ಮೀಸಲಾತಿಯಲ್ಲಿ ನ್ಯಾಯ ಕೊಡಿಸಿದ ವಾಲ್ಮೀಕಿ ಸಮಾಜದ ಸ್ವಾಮೀಜಿ ಸಹ ಈ ಬಗ್ಗೆ ಗಮನ ಹರಿಸಬೇಕು ಎಂದು ಮನವಿ ಮಾಡಿದರು. ಸರ್ಕಾರದಲ್ಲಿ ಈಗ ವರ್ಗಾವಣೆ ದಂಧೆ ನಡೆಯುತ್ತಿದೆ ಎಂದು ಕಾಂಗ್ರೆಸ್ ಪಕ್ಷದ ಶಾಸಕ ಬಸವರಾಜ ರಾಯ ರೆಡ್ಡಿಯೇ ಹೇಳಿದ್ದಾರೆ ಎಂದರೆ ಈ ಸರ್ಕಾರ ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ಇದೆ ಎನ್ನುವುದು ರಾಜ್ಯ ಜನರಿಗೆ ತಿಳಿಯಬೇಕಿದೆ ಎಂದ ಅವರು, 187 ಕೋಟಿ ಹಗರಣದಲ್ಲಿ ಬಿ ನಾಗೇಂದ್ರ ಮಾತ್ರ ರಾಜೀನಾಮೆ ಕೊಟ್ಟರೆ ಸಾಲದು, ಮುಖ್ಯಮಂತ್ರಿ ರಾಜೀನಾಮೆ ಕೊಡುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತಿದೆ ಆಗ್ರಹಿಸಿದರು. ಆ ಒಂದು ಸಂದರ್ಭ ಲೋಕೇಶ್ ನಾಯ್ಡು ವಿರುದ್ಧ ನಮ್ಮ ಸಹೋದರ ನರಸಿಂಹಣ್ಣವರು ಆಕ್ಚುಲಿ ಯಾರೇ ಕ್ಯಾಸ್ಟ್ ಸರ್ಟಿಫಿಕೇಟ್ ತಂದ್ರು ಕೂಡ ಅವರ ಒಂದು ತಂದೆ ತಾಯಿ ಮುಖಾಂತರ ಸ್ಕೂಲಲ್ಲಿ ಅಡ್ಮಿಷನ್ ಮಕ್ಕಳು ಮಾಡಕ್ ಹೋದ್ರೆ ಅವ್ರ ತಂದೆ ತಾಯಿ ಒಂದು ಪೋಷಕರ ಒಂದು ಜಾತಿ ಆಧಾರಿತ ಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಂಜೂರು ಮಾಡ್ತಾರೆ. ಇವನು ತಹಸೀಲ್ದಾರ್ಗೆ ಆಗೊಂದು ಆಮಿಷ ಒಡ್ಡಿ ಏಕೈಕಿ ಶಾಲಾ ದಾಖಲೆಗಳು ನಮಿಸಿ ಏಕೈಕಿ 2013ರಲ್ಲಿ ಒಂದು ಜಾತಿ ಪ್ರಮಾಣ ಪತ್ರ ಕೊಡ್ತಾರೆ. ಅವರ ತಂದೆ ತಾಯಿಗೆ ಯಾವುದೇ ಕಾರಣಕ್ಕೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ. ಇವೆಲ್ಲ ವಾದ ವಿವಾದವನ್ನು ಪರಿಶೀಲಿಸಿ ಒಂದು ತಹಸೀಲ್ದಾರಿಂದ ಎನ್ಕ್ವೈರಿ ಮಾಡಿ ಮತ್ತು ಏನು ಶಾಲಾ ದಾಖಲಾತಿಗಳ ಒಂದು ದಾಖಲಾತಿಗಳನ್ನು ಪರಿಗಣನೆ ಮಾಡಿ ಮತ್ತು ಅವರ ಒಂದು ಮೂಲ ನಿವಾಸ, ಅವರ ತಂದೆ ತಾಯಿ ಹುಟ್ಟು ಸ್ಥಳ ಎಲ್ಲಿ ಅವ್ರ ಅಣ್ಣ ವಾಸವಿದ್ದಾರೆ ಅಂತ ಅದನ್ನೆಲ್ಲ ತನಿಖೆ ಮಾಡಿ ಈಗ ಮೊನ್ನೆ ಒಂದು ಆದೇಶ ಆಗಿದೆ. ಏನಿದೆ ಅಂತಂದ್ರೆ, ಮೇಲಿನ ಕಾರಣಕ್ಕಾಗಿ ಮೇಲ್ಮನವಿಯನ್ನು ಈ ಮೂಲಕ ಅನುಮತಿಸಲಾಗಿದೆ. ಪ್ರತಿವಾದಿಯ ಪರವಾಗಿ ನೀಡಿದ ದಿನಾಂಕ 26/2/2013 ಸಂಖ್ಯೆ RD003927 5004393 ಜಾತಿ ಪ್ರಮಾಣ ಪತ್ರವನ್ನು ಈ ಮೂಲಕ್ಕೆ ಪಕ್ಕಕ್ಕೆ ಇರಿಸಿ ಮತ್ತು ಅಸಿಂಧಿ ಎಂದು ಘೋಷಿಸಲಾಗಿದೆ, ಕ್ಯಾನ್ಸಲ್ ಮಾಡಲಾಗಿದೆ ಅಂತ ಲೋಕೇಶ್ ನಾಯ್ಡು ಎಂದು ಕೋರ್ಟ್ ಆರ್ಡರ್ ಮಾಡಿದೆ. ಈ ಮೂಲಕ ಏನ್ ಇದುವರೆಗೂ ನಮ್ಮ ಒಂದು ವಾಲ್ಮೀಕಿ ಸಮಾಜಕ್ಕೆ ಮತ್ತು ಎಸ್ಟಿ ಜನಾಂಗಕ್ಕೆ ಆಗಿರ್ತಕ್ಕಂಥ ಒಂದು ನಾಳೆ ಮುಂಜಾನೆ ಇಲ್ಲೇ ಅವನು ಎಸ್ಟಿ ಅಂತ ಬಂದಪ್ಪ ಅಂತಂದ್ರೆ ನಮ್ಮ ಒಂದು ಮುಖಂಡರು, ನಮ್ಮ ಸಮಾಜದ ಬಂಧುಗಳು ಇದನ್ನ ಖಂಡಿಸಿ ಈ ಕೋರ್ಟ್ ಆದೇಶ ಕಾಪಿ ಆಗಿರ್ತಕ್ಕಂಥದ್ದು ಪ್ರತಿಯೊಂದು ಕಡೆ ಮುಗಿಸುವಂತ ಕೆಲಸ ಆಗಬೇಕು. ಈ ಒಂದು ಕಾಪಿಯನ್ನು ನಾನು ಎಲ್ಲಾ ಮಾಧ್ಯಮ ಮತ್ತು ಪತ್ರಿಕೆ ಮಾಧ್ಯಮಕ್ಕೆ ಈಗ ಇದನ್ನ ಕೊಡ್ತಾ ಇದ್ದೀನಿ. ನಾಯಕರಲ್ಲ ಸ್ಥಳೀಯರಿಗೆ ಕೂಡ ನಾಯಕರಲ್ಲ ಅಂತಂದಿದ್ವಿ. ಅದಾದ್ರೂ ಕೂಡ ಈಗ ನಮ್ಮ ಸಮಾಜದಾಗೆ ಪ್ರಭಾವಿ ವ್ಯಕ್ತಿ, ಪ್ರಭಾವಿ ನಾಯಕ ಅಂತಂದ್ರೆ ನಮ್ಮ ರಾಮಣ್ಣನವರು, ಅವರು ಕೂಡ ಈ ಒಂದು ವಿಚಾರದಲ್ಲಿ ಹುಡುಕಿ ನಿರ್ಧಾರ ತಗೊಳ್ಳಲ್ಲ.
ಯಾಕಂದ್ರೆ ಅವರು ಕೂಡ 60,000 ಜನಸಂಖ್ಯೆ ಇರ್ತಕ್ಕಂಥ ಕೂಡ್ಲಿ ಕ್ಷೇತ್ರದಲ್ಲಿ ನಾಯಕ ಸಮಾಜದಿಂದ ಬೆಳೆಸೋನು, ನಾಯಕರಿಗೆ ಯಾರನ್ನು ಒಬ್ರು ಆದ್ಯತೆ ಕೊಡಬೇಕಂತ ಸ್ವಲ್ಪ ಯೋಚನೆ ಮಾಡ್ಲಿದ್ದಾರೆ. ಏಕಾಏಕಿ ಬಂಗಾರ ಹನುಮಂತು ಅಥವಾ ಸೂರ್ಯಪಾಪು ಅಂತ ಇನ್ಯಾರು ಲೋಕಲ್ ಏನು ಬೆಳೆದು ಬಿಡ್ತಾರ ಉದ್ದೇಶ ಇತ್ತು, ಅಥವಾ ಏನಾದ್ರು ಲೋಕೇಶ್ ನಾಯ್ಡು ಅವ್ರಿಗೇನು ಒತ್ತಡ ಹಾಕಿದ್ರು ನಮಗೆ ಗೊತ್ತು. ಏಕೈಕ ಅವ್ರು ಕರ್ಕೊಂಡ್ ಟಿಕೆಟ್ ಕೊಟ್ಟರು. ಅದ್ರಲ್ಲಿ ಅವಾಗಲೂ ಖಂಡಿಸ್ತೀವಿ, ಇವಾಗೂ ಲೋಕೇಶ್ ನಾಯ್ಡು ನಮ್ಮ ಸಮಾಜ ಅಲ್ಲ ಕರ್ಕೊಂಡ್ ಟಿಕೆಟ್ ಕೊಟ್ಟು ಈಗಲೂ ನಾವು ಖಂಡಿಸ್ತೀವಿ. ಎಲ್ಲರೂ ಒಂದು ಸ್ವಲ್ಪ ಕೂಡ್ಲಿ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಕೂಡ ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಇವತ್ತು ಈ ಒಂದು ಪತ್ರಿಕಾ ಮತ್ತು ಮಾಧ್ಯಮ ಗೋಷ್ಠಿ ನಡೆಸುವ ಉದ್ದೇಶ ಏನಪ್ಪ ಅಂತಂದ್ರೆ, ದಿನ ಬೆಳಗಾದರೆ ನೀವು ಟಿವಿ ಮಾಧ್ಯಮದಲ್ಲಿ ಮತ್ತೆ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀರಿ, ವಾಲ್ಮೀಕಿ ಹಗರಣದ ಒಂದು ಖ್ಯಾತಿಗಳು ಸಿಕ್ಕಾಪಟ್ಟೆ ಇದೆ. ಅದೇ ರೀತಿ ಮೂಡ ಹಗರಣ ಕೂಡ ನಡೆದ್ರಿಂದ ಈ ಒಂದು ಭ್ರಷ್ಟ ಸರ್ಕಾರದಿಂದ ಆಮೇಲೆ ಮಾತಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ್ಲಿಗಿ ಕ್ಷೇತ್ರದಿಂದ ನಾನು ಆಕಾಂಕ್ಷಿಯಾಗಿದ್ದೆ. ನನ್ನ ಜೊತೆಗೆ ನಮ್ಮ ಸಹೋದರದ ಜಾಗ ಕೂಡ ಅಲರ್ಟ್ ಮಾಡಿಸಂತ. ಈಗ ಅವ್ನು ಮಾಡ್ಸಂತ ಹೋದ್ರೆ ತಿಂಗಳಿಗೆ 1 ತಿಂಗಳಿಗೆ 10 ರಿಂದ 15 ಲಕ್ಷ ರೂಪಾಯಿ ವರಮಾನ ಮಿನಿಮಮ್ ಎಷ್ಟಿಗೆ ಕೊಟ್ಟು ಒಂದು ಸರ್ಟಿಫಿಕೇಟ್ ಅಂದ್ರೆ. ಇವತ್ತು ನಾನು ಈ ಒಂದು ಪತ್ರಿಕಾ ಮಾಧ್ಯಮದ ಹೇಳ್ತಿರೋದು ಅಂದ್ರೆ, ಸರ್ಕಾರಕ್ಕೆ ಒತ್ತಾಯ ಮಾಡ್ತಿರೋದು ಅಂತಂದ್ರೆ, ನಕಲಿ ಜಾತಿ ಪ್ರಮಾಣ ಪತ್ರಗಳ ಹಾವಳಿ ಬಹಳ ಆಗ್ಬಿಟ್ಟಿದೆ. ಒಬ್ಬ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷನಾಗಿ ಈ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡಿದ್ರೆ ಅಂತಂದ್ರೆ, ನಕಲಿ ಜಾತಿ ಪ್ರಮಾಣ ಪತ್ರ ತಂದ ಈ ಲೋಕೇಶ್ ನಾಯ್ಡು ಎಷ್ಟು ಜನಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಅಂದ್ರೆ, ನಮ್ಮ ಜನಕ್ಕೆ ಏನು ಸವಲತ್ತುಗಳನ್ನ ಯಾರು ಪಡಿಬೇಕು ಅವರು ಪಡ್ಕೊಂಡಿಲ್ಲ, ಅಂತರ್ಗೆ ಅನ್ಯಾಯ ನಾನು ಇಷ್ಟಪಡಲ್ಲ. ಕೂಡಲೇ ಈ ಸರ್ಕಾರ ಅವನಿಗೆ ಕೊಟ್ಟಿರ್ತಕ್ಕಂಥ ಏನು ಒಂದು ಸೌಲಭ್ಯಗಳದಲ್ಲ ಅವನ್ನ ಕ್ಯಾನ್ಸಲ್ ಮಾಡಿ ಅದನ್ನ ಆ ಭಾಗದಲ್ಲಿ ಇರ್ತಕ್ಕಂಥ ನಿಜವಾದ ಎಷ್ಟುಗಳು ಏನೀಗ ಇವ್ರಿಗೇನು ಮಂಜೂರು ಮಾಡಿದಾರಲ್ಲ ಆ ಭಾಗದಲ್ಲಿ ಇರ್ತಕ್ಕಂಥ ಎಷ್ಟುಗಳಿಗೆ ಈ ಒಂದು ಗ್ಯಾಸ್ ಏಜೆನ್ಸಿ ಆಗಿರ್ಬೋದು, KDB ಲ್ಯಾಂಡ್ ಆಗಿರ್ಬೋದು, ಅವ್ರಿಗೆ ಅಲರ್ಟ್ ಮಾಡಿ ಕೊಡ್ಬೇಕಂತಂದ್ರೆ ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ನಿಮಗೊಂದು ಗೊತ್ತಿರ್ಲಿ, ಇದರ ಒಂದು ಕಾಪಿ ಆದೇಶ ಏನಾಗಿದೆ ಅಂತಂದ್ರೆ,